ಇದು ಬಂದು ವಿವೋ ನೋಡ್ಬೋದು ನೀವು, ವಿವೋ T4 ಲೈಟ್ ಅಂತ. ಇದು ಬಂದುಬಿಟ್ಟು 5G ಫೋನ್ ಆಗಿದೆ. ಇನ್ನು ಅಂಡರ್ 50,000 ಒಳಗಿದೆ. ಆಮೇಲೆ ನೀವು ಇದರಲ್ಲಿ ವೇರಿಯಂಟ್ ನೋಡಿದರೆ 4GB 128GB ಸ್ಟಾರ್ಟ್ ಆಗುತ್ತೆ. 128GB, ಆಮೇಲೆ 6GB, ಆಮೇಲೆ 8GB ವೇರಿಯಂಟ್ ಕೂಡ ನಿಮಗೆ ಅವೈಲೇಬಲ್ ಸಿಗುತ್ತೆ. ಹಾಗಾಗಿ ನಿಮ್ಗೆ ಯಾವ್ದು ಬೇಕಾದ್ರಲ್ಲಿ ವೇರಿಯಂಟ್ನ ನೀವು ಪರ್ಚೇಸ್ ಮಾಡ್ಬೋದು. ಇದು ಬಂದುಬಿಟ್ಟು ಫ್ಲಿಪ್ಕಾರ್ಟ್ನಲ್ಲಿ ಇರುತ್ತೆ, ನೀವು ಪರ್ಚೇಸ್ ಮಾಡ್ಬೋದು. ಇದ್ರದ್ದು ಕ್ವಾಲಿಫಿಕೇಷನ್ ನೋಡ್ಕೋಣ ಅಂದರೆ 6000 mAh ಬ್ಯಾಟ್ರಿ ಇದೆ ಇದನ್ನು. ಆಮೇಲೆ ಡೈಮೆನ್ಸಿಟಿ ಮೀಡಿಯಾಟೆಕ್ದು CPU ಇದೆ, 6300 5G ಪ್ರೊಸೆಸರ್ನ ಇನ್ಬಿಲ್ಟ್ ಮಾಡಿದ್ದಾರೆ. ಆಮೇಲೆ IP64 ಟಚ್ ಆ್ಯಂಡ್ ವಾಟರ್ ರೆಸಿಸ್ಟೆಡ್ ಇದೆ. 50MP AI ಕ್ಯಾಮ್ರಾ ಕೂಡ ಹೊಂದಿದೆ. ಇದು ಡೀಟೇಲ್ಸು. ಮಾಡೆಲ್ ಬಂದುಬಿಟ್ಟು V2509 ಅಂತ. ಸೈಡ್ ಏನಿಲ್ಲ. ಈಗ ಅನ್ಬಾಕ್ಸಿಂಗ್ ಮಾಡೋಣ. ಮೊದಲೇ ಕಟ್ಟಾಗಿದೆ, ನಮ್ಮದು ಕಟ್ ಮಾಡಿದ್ದೀವಿ ಆಲ್ರೆಡಿ. ಇದು ಮೇನ್ ಮೊಬೈಲ್ ಸೈಡ್ ಇರೋಣ. ಫಸ್ಟ್ ಇದರಲ್ಲಿ ಏನಿದೆ ನೋಡೋಣ. ನಮ್ಗೆ ಸಿಗೋದು ಫಸ್ಟು ಸಿಮ್ ರಿಜೆಕ್ಟರ್ ಪಿನ್ನು, ಆಮೇಲೆ ಸಮ್ ಡಾಕ್ಯುಮೆಂಟ್ಸ್ ಇದೆ. ನೀವು ಬೇಕಾದ್ರೆ ಓದ್ಬೋದು, ಬೇಡ ಬಿಡ್ಬೋದು. ವಾರಂಟಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆಫ್ ದ ವಾರಂಟಿ ಕಾರ್ಡ್ ಇದು. ಹಾಗೆ ಇದು ಕ್ವಿಕ್ ಸ್ಟಾರ್ಟ್ ಗೈಡನ್ನು ಮಾಡೆಲ್ ನಂಬರ್ ಕೊಟ್ಟಿದ್ದಾರೆ. ವಿವೋ ಬ್ರ್ಯಾಂಡಿಂಗ್ ಇದೆ, ನೋಡ್ಬೋದು. ಇನ್ನೊಂದು ಸೈಡ್ ಇರೋಣ. ನೆಕ್ಸ್ಟ್ ಬರೋದಲ್ಲಿ ನಮಗೆ ಒಂದು ಕೇಸು, ಕ್ಲಿಯರ್ ಕೇಸು ನಮಗೆ ಅವೈಲೇಬಲ್ ಇದೆ, ನೋಡ್ಕೋಬೋದು. ತುಂಬಾ ಸ್ಮೂತ್ ಇದೆ. ಈಗ ಜಸ್ಟ್ ನೀವು ಯೂಸ್ ಮಾಡ್ಕೋಬೋದು, ಅದಕ್ಕೆ ತೊಂದರೆ ಆಗೋಲ್ಲ. ಆಮೇಲೆ IMEI ನಂಬರು ಬಂದು ಆಗಲಿ. ಆಮೇಲೆ ನಮಗಿದು ಚಾರ್ಜರ್ ಕೇಬಲ್ ಸಿಗುತ್ತೆ, ಚಾರ್ಜರ್ ಸಿಗುತ್ತೆ. ಆ್ಯಕ್ಚುಲಿ ಬೇರೆ ಕಂಪ್ನಿಗಳ ಸ್ಯಾಮ್ಸಂಗ್ದಾಗಾದರೆ ಇದರಲ್ಲಿ ಚಾರ್ಜರ್ ಎಲ್ಲ ಅವೈಲೇಬಲ್ ಇಲ್ಲ, ಬಂದ್ ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ ನಿಮ್ಮದು ಚಾರ್ಜರ್ ಸಿಗುತ್ತೆ. ಇದು A to C, ಇದು C ಪಿನ್ ಚಾರ್ಜರ್ ಕೇಬಲ್ ಇದೆ. ಆಮೇಲೆ ಇದು ಬಂದು 10 ವ್ಯಾಟಿದ್ದು ಚಾರ್ಜರ್ ಬರುತ್ತೆ, ಅಡಾಪ್ಟರು. ಸಿಂಪಲಿ ಈಗ ಚಾರ್ಜ್ ಆಗುತ್ತೆ. ಅದು ಸ್ಪೀಡ್ ಚಾರ್ಜರ್ ಅಲ್ಲ, ಸ್ಪೀಡ್ ಚಾರ್ಜಿಂಗ್ ಸಪೋರ್ಟ್ ಇಲ್ಲ ಅದಕ್ಕೆ. ಆ್ಯಕ್ಚುಲಿ ಚಾರ್ಜರ್ ಸಪೋರ್ಟ್ ಇದೆ, ನೀವು ಎಕ್ಸ್ಟ್ರಾ ಹಾಕ್ಕೋಬೇಕಾಗುತ್ತೆ. ಆದರೆ ಇನ್ ಬಾಕ್ಸ್ನಲ್ಲಿ 10 ವ್ಯಾಟಿದ್ದು ಚಾರ್ಜರ್ ನಿಮಗೆ ಅವೈಲೇಬಲ್ ಇದೆ. ಸೈಡ್ ಇಟ್ಟು ಮೇನು ಮೊಬೈಲ್ ವಿಷಯಕ್ಕೆ ಬಂದುಬಿಟ್ರೆ ತುಂಬಾ ಡ್ಯಾಶಿಂಗ್ ಡಿಸೈನಲ್ಲಿ ಮಾಡಿದ್ದಾರೆ, ಹೊಸ ಡಿಸೈನ್ ಇದು. ಇದು ಬಂದುಬಿಟ್ಟು 50MP ಮೇನ್ ಕ್ಯಾಮ್ರಾ ಇದೆ. ಆಮೇಲೆ 8MP ಸೈಡ್ ಸೆಕೆಂಡ್ ಕ್ಯಾಮ್ರಾ ಕೊಟ್ಟಿದ್ದಾರೆ ನಿಮಗೆ. ಇದೊಂದು ಫ್ಲ್ಯಾಶ್ ಇದೆ. ಇದೊಂದು ರಿಂಗ್ ಲೈಟ್ ಅಂತ ಬರುತ್ತಲ್ಲ, ಆ ಲೈಟ್ ಟೈಪ್ ಆ್ಯರೋ ಲೈಟ್ ಅಂತ ಕರೀತಾರೆ ಅದನ್ನು. ಆಮೇಲೆ ಸೈಡ್ ಬಂದುಬಿಟ್ರೆ ಇದು ಪವರ್ ಕೀ ಇದೆ. ಆಮೇಲೆ ಇದು ಆನ್ ಆಫ್ ವಾಲ್ಯೂಮ್ ರಾಕರ್ ಅಂತ. ಆಮೇಲೆ ಇಲ್ಲಿ ಮೇನ್ ಸ್ಪೀಕರ್ ಇದು ಟಾಪ್ ಅಂದರೆ ಒಂದು ಸ್ಪೀಕರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಸಿಮ್ ರಿಜೆಕ್ಟರ್, ಸಿಮ್ ನಾವು ಹಾಕೋದು. ಇದು ಹೈಬ್ರಿಡ್ ಸಿಮ್ ಅಲ್ಲ, ಡೆಡಿಕೇಟೆಡ್ ಮೆಮ್ರಿ ಕಾರ್ಡ್ ಇರೋ ಸಿಮ್ ಕಾರ್ಡ್ ಇದೆ. ಸೈಡಿಂದ ಏನಿಲ್ಲ. ಕೆಳಗೆ ನೋಡಿದರೆ ಇಲ್ಲಿ ಮೈಕ್ ಇದೆ. ಆಮೇಲೆ USB ಚಾರ್ಜಿಂಗು C ಪಿನ್ ಚಾರ್ಜರ್ ಇದೆ. ಆಮೇಲೆ ಒಂದು ನೀವು ಇಯರ್ಫೋನ್ ಹಾಕೋಕ್ಕೆ 3.5mm ಜಾಕ್ ಇದೆ, ಸ್ಲಾಟ್ ಇದೆ. ನಾವು ಸ್ಟಾರ್ಟ್ ಮಾಡಿ ನೋಡೋಣ ಏನೇನಿದೆ ಏನೇನಿಲ್ಲ ಅಂತ ಗೊತ್ತಾಗಿರುತ್ತೆ. ಸ್ಟಾರ್ಟಿಂಗೇ ಆಗುತ್ತೆ ನಿಮಗೆ ವಿವೋ 5G ಅಂತ. ಇದು ಪ್ರೊವೈಡ್ ಬೈ ಆಂಡ್ರಾಯ್ಡು ಲೋಗೋ ಬಂದುಬಿಡುತ್ತೆ. ಇದು ಆ್ಯಕ್ಚುಲಿ ಮ್ಯಾಲೊಂದು ಗಾರ್ಡ್ ಹಾಕಿ ಕೊಟ್ಟಿರ್ತಾರೆ ಫೋನ್ನವರು, ಕಂಪ್ನಿಯಿಂದನೇ ಒಂದು ಸೇಫ್ಟಿ ಗಾರ್ಡ್ ಇರುತ್ತೆ, ಅದು ನೋಡ್ಬೋದು ನೀವು. ಅದು ಅವೈಲೇಬಲ್ ಇರುತ್ತೆ. ಸೆಟ್ಟಿಂಗ್ ಮಾಡಲ್ ನೋಡ್ಬೋದು, ಮಾಡಲ್ ಹೋಗೋದಿದ್ದಾರೆ. ಆಮೇಲೆ ಒನ್ ಟಚ್ OS 15 ಇದು ಆಲ್ರೆಡಿ ಅಪ್ಡೇಟ್ ಇದೆ. 2.4 GHz ಡೈಮೆನ್ಸಿಟಿ 6300 ಪ್ರೊಸೆಸರ್ನಲ್ಲಿ ಅವೈಲೇಬಲ್ ಇದೆ. 4+4 GB ರ್ಯಾಮ್ ಇದೆ. ಆಮೇಲೆ 15 OS
OS ಇದೆ, ಆಮೇಲೆ 128 GB, ಆಮೇಲೆ ಇದು 10 GB ಎಕ್ಸ್ಟ್ರಾ ಸ್ಟೋರೇಜ್ನ ಕೆಪಬಿಲಿಟಿ ಮಾಡೋ ಹಾಗೆ ಕೊಟ್ಟಿದ್ದಾರೆ. ಇದರಲ್ಲಿ ಮಾಡಲು ಸಾಫ್ಟ್ವೇರ್ ಒರಿಜಿನಲ್ ನೀವು ನೋಡ್ಕೋಬೋದು. ಆಮೇಲೆ ಇಲ್ಲಿ ಸ್ಟೇಟಸ್ ಬಂದ್ಬಿಟ್ಟು ಸಿಮ್ ಕಾರ್ಡ್ ಸ್ಟೇಟಸ್ IMEI ನಂಬರ್ ನೋಡ್ಬೋದು. ಇಲ್ಲಿದೆ ನೋಡಿ ಕಸ್ಟಮರ್ ಸರ್ವಿಸ್ ಅಂತ. ಇಲ್ಲಿ ಮ್ಯಾನ್ಯುವಲಿ ನೀವು ಈ ವಾರಂಟಿ ಕಾರ್ಡ್ನ ಪಡಿಬೋದು. ಇದೆಲ್ಲ ಇದ್ರದ್ದು ಡಿಸೈನ್ ಬಂದ್ಬಿಟ್ಟು ಆಮೇಲೆ ಫ್ರಂಟ್ ವಯಸ್ಸಿಂದ 5 ವರ್ಷ ಮಟ್ಟ ನಿಮಗೆ ಅಪ್ಡೇಟ್, ಮೇಜರ್ ಅಪ್ಡೇಟು 3 ಇಯರ್ಸು, ಮೇಜರ್ ಅಪ್ಡೇಟ್ 3 ಇಯರ್ಸ್ ಇರುತ್ತೆ. ಆಮೇಲೆ ಸೆಕ್ಯೂರಿಟಿ ಪ್ಯಾಚ್ ಅಂತ ಅದು ನಿಮಗೆ 4 ಇಯರ್ಸ್ ಕೊಡ್ತಾರೆ. 6-7 ಇಯರ್ಸ್ ಆಯಿತು ನಿಮಗೆ ಅಪ್ಡೇಟು ಕಂಟಿನ್ಯೂ ಬರುತ್ತೆ ಈ ಫೋನಿಗೆ, ನೀವು ನೋಡ್ಬೋದು. ಮತ್ತು ಕ್ಯಾಮ್ರಾ ಬಂದುಬಿಟ್ರೆ ಕ್ಯಾಮ್ರಾ ನೋಡ್ಬೋದು. ಲೈಟ್ಲಿ ನಮಗೆ ಫೋಟೋನ ಕ್ಲಿಕ್ ಮಾಡುತ್ತೆ. ಹಾಗೆ ವಿಡಿಯೋನೂ ಕೂಡ ಇದು 1080psನಲ್ಲಿ 30 ಇದರಲ್ಲಿ ನಾವು ವಿಡಿಯೋನ ಮಾಡ್ಬೋದು. ಕ್ಲಿಯರಾಗಿ ಬರುತ್ತೆ ನಮಗೆ. ಇದು ಎಷ್ಟು ಡಿಸೈನ್ ತುಂಬಾ ಪ್ರೀಮಿಯಮ್ ಆಗಿದೆ. ಇದು ಅಂಡರ್ 15,000 ಒಳಗೆ ಬರುವ ಮೊಬೈಲ್ ಇದು. ನೀವು ಇದನ್ನು ಪರ್ಚೇಸ್ ಮಾಡೋಕ್ಕೆ ಅಡ್ಡಿಯಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಹೀಗೆ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.